ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ಮಂಗಳವಾರದ ವಿಡಿಯೋ. ಮಂಗಳವಾರ ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಇವಾಗ 8:30. ಇವತ್ತು ಮನೇನ ಫುಲ್ ಕ್ಲೀನ್ ಮಾಡೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ತೆಗೆದಿದ್ದೀನಿ ನೋಡಿ. ಶೋಕೇಶ್ ಒಳಗೆ ಇದ್ದಿದ್ದೆಲ್ಲದನ್ನು ತೆಗೆದು ಒಂದು ಕವರ್ಗೆ ಮತ್ತು ಬ್ಯಾಗ್ಗಳಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ಫೋಟೋಸ್ ಎಲ್ಲ ಎತ್ತಿಟ್ಟಿದ್ದೀನಿ ನೋಡಿ. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೇಲಿರೋ ಬಾಕ್ಸ್ಗಳನ್ನೆಲ್ಲ ತೆಗೆದಿದ್ದೀನಿ. ತೆಗೆದುಬಿಟ್ಟು ಆ ಬಾಕ್ಸಲ್ಲಿರೋ ಐಟಮ್ಗಳನ್ನೆಲ್ಲ ತೆಗೆದು ಕವರ್ಗೆ ಹಾಕಿ ಎತ್ತಿಟ್ಟು, ಅದಾದಮೇಲೆ ನೀರು ಬಿಡೋ ಅಷ್ಟರಲ್ಲಿ ಇದನ್ನೆಲ್ಲ ತೆಗೆದು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಲಿಗೆ ತಂದು ಇಟ್ಕೊಂಡಿದ್ದೀನಿ. ಎಲ್ಲದನ್ನು ತೆಗೆದು ಎತ್ತಿಡ್ಕೊಂಡು ನೀರು ಬಿಟ್ಟ ತಕ್ಷಣ ಎಲ್ಲ ಬೆಳಗಿಟ್ಕೋಬೇಕು. ನೀರು ಬಿಟ್ಟಾಗಲೇ ಕೆಲಸಗಳನ್ನ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಎಲ್ಲದನ್ನು ನೀರು ಬಿಡೋ ಅಷ್ಟರಲ್ಲಿ ತೆಗೆದು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇವಾಗ ತಿಂಡಿ ಇವತ್ತು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ನೆನೆಹಾಕಿ ರುಬ್ಬಿಟ್ಟಿದ್ದೆ ರಾತ್ರಿನೇ. ಮತ್ತು ಹನ್ವಿಕಾಗೆ ಇವತ್ತಿಂದ ಹಾಲಿಡೇ, ಅವಳಿಗೆ ಸಮ್ಮರ್ ಹಾಲಿಡೇ ಇವತ್ತಿಂದನೇ ಕೊಟ್ಟಿದ್ದಾರೆ. ನೆನ್ನೆ ಇನ್ನೂ ಎಕ್ಸಾಮ್ ಮುಗೀತು ಅವಳಿಗೆ. ಇವತ್ತಿಂದನೇ ಅವಳಿಗೆ ರಜಾ ಕೂಡ ಕೊಟ್ಟಿದ್ದಾರೆ. ಅವಳು ಮನೆಯಲ್ಲಿ ಇವತ್ತು ನನ್ನ ಜೊತೆ ಇರ್ತಾಳೆ, ಕೆಲಸ ಮಾಡಿಕೊಡ್ತಾಳೆ. ನೋಡೋಣ ಏನೇನೆಲ್ಲ ಕೆಲಸ ಮಾಡಿಕೊಡ್ತಾಳೆ ಅಂತ ಹೇಳಿ. ಮನೆ ಕ್ಲೀನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅವಳು ನನ್ನ ಜೊತೆನೇ ಇರ್ತಾಳೆ, ಹೊರಗಡೆ ಹೋಗೋದೇ ಇಲ್ಲ. ಯಾಕೆ ಅಂದರೆ ನೀರಲ್ಲೆಲ್ಲ ಆಟ ಆಡ್ಬೋದು. ಮತ್ತು ಗೋಡೆನೂ ನಾನು ತೊಳಿತೀನಿ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆನ ಹಿಡ್ಕೊಂಡು ಎಲ್ಲ ಗೋಡೆಗಳನ್ನು ಸ್ವಲ್ಪ ಕ್ಲೀನ್ ಮಾಡ್ತಾಳೆ ಆದಷ್ಟು. ಅನ್ವಿಕಾ ನೆನ್ನೆಯಿಂದನೇ ಹೋಮ್ವರ್ಕ್ನ ಬರಿತೀನಿ ಅಂತ ಹೇಳಿ ಬುಕ್ಸ್ನ ಹಿಡ್ಕೊಂಡು ಓಡಾಡಿದ್ದೇ ಆಯಿತು ನೆನ್ನೆಯಿಂದನೂ. ಇವತ್ತೂ ಹಾಗೆ ಹೇಳ್ತಾ ಇದ್ಲು, ಹೋಮ್ವರ್ಕ್ ಬರಿತೀನಿ ಅಮ್ಮ, ಬರಿತೀನಿ, ಬುಕ್ಸ್ನ ಕೊಡು ಅಂತಲೇ ಹೇಳ್ತಾ ಇದ್ಲು. ನಾನೇ ಇವಾಗಲೇ ಸ್ಟಾರ್ಟ್ ಮಾಡಿಬಿಡ, ಇನ್ನೂ ಟೈಮ್ ಇದೆ, ಬರೀವಂತೆ ಅಂತ ಹೇಳಿ ನಾನೇ ಹೇಳಿದೆ. ಹಂಗಾಗಿ ಇವತ್ತು ಬುಕ್ ಇಟ್ಕೊಂಡಿಲ್ಲ, ಯಾಕೆಂದರೆ ಕೆಲಸ ಬೇರೆ ಮಾಡ್ತಾ ಇದ್ವಲ್ವ, ಸೊ ಅದ್ರ ಕಡೆ ಬ್ಯುಸಿ ಇದ್ದಾಳೆ ನೋಡಿ. ಇವಾಗ ನಾನು ಅದನ್ನೆಲ್ಲ ತೆಗೆದು ಕವರ್ಗಳಿಗೆ ಹಾಕಿ ಬಾಕ್ಸ್ನ ಖಾಲಿ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ಬಕೆಟ್ಗೆ ತುಂಬು ಅಂತ ಹೇಳಿದ್ದೀನಿ ಅವಳಿಗೆ. ಅದಕ್ಕೆ ಖಾಲಿ ಇರೋದನ್ನೆಲ್ಲ ಅವಳು ಆ ಬಕೆಟ್ಗೆ ಹಾಕ್ತಾ ಇದ್ದಾಳೆ. ನೀರು ಇನ್ನೂ ಬಿಟ್ಟಿಲ್ಲ, ಬಿಡೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕದು ಪ್ಲಾಸ್ಟಿಕ್ ಇದಿತ್ತು ನೋಡಿ ಅವಳು ಬಾಕ್ಸು, ಅದು ಬೇಕು ಅಂತ ಹೇಳಿದ್ಲು. ಬೇಡ ಇಡು, ಸುಮ್ಮನೆ ಕಳೆದು ಬರ್ತೀಯ ಆಟಾಡಕ್ಕೆ ತಗೊಂಡು ಹೋದ್ರೆ ಅಂತ ಹೇಳಿದೆ. ಅದಕ್ಕೇ ಇಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಎದ್ದು ಹೋಗ್ತಾ ಇದ್ಲು. ಸರಿ ತಗೊಂಡು ಆಟಾಡುವಂತೆ ಬಾ ಅಂದ ತಕ್ಷಣ ಮತ್ತೆ ರಿಟರ್ನ್ ಬಂದು ಬಾಕ್ಸ್ಗಳನ್ನೆಲ್ಲ ತುಂಬ್ತಾ ಇದ್ದಾಳೆ ನೋಡಿ. ಇಂಥ ಕೆಲಸಗಳಲ್ಲೆಲ್ಲ ಹೆಲ್ಪ್ ಮಾಡ್ತಾಳೆ ಅನ್ವಿಕಾ, ಅದನ್ನೇನು ಹೇಳಿಸ್ಕೊಳ್ಳಲ್ಲ. ಏಕೆಂದರೆ ನನಗೂ ಕೂಡ ಟೈಮ್ ಪಾಸ್ ಆಗುತ್ತಲ್ವ ಅವಳು ಇದ್ದರೆ ಅಂತ ಹೇಳ್ಬಿಟ್ಟು ನಾನು ಅದು ಮಾಡು ಇದು ಮಾಡು ಅಂತ ಕೆಲಸಗಳನ್ನ ಹೇಳ್ತಾ ಇರ್ತೀನಿ. ಎಷ್ಟಾದರೂ ಮಾಡಲಿ ಅಂತ ಹೇಳ್ಬಿಟ್ಟು, ಏಕೆಂದರೆ ಜೊತೆಗಿದ್ದರೆ ನನಗೂ ಕೂಡ ಟೈಮ್ ಪಾಸ್ ಆಗುತ್ತಲ್ವ, ಅದಕ್ಕೋಸ್ಕರ. ಇನ್ನೂ ತಿಂಡಿನ ಮಾಡಿಲ್ಲ. ಅಡುಗೆ ಮನೇಲಿರೋ ಬಾಕ್ಸ್ಗಳನ್ನೆಲ್ಲ ತೆಗೆದುಬಿಟ್ಟು ಪಾತ್ರೆಗಳನ್ನೆಲ್ಲ ತೆಗೆದು ಹೊರಗಡೆ ಇಟ್ಟು, ಅದಾದಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಎಲ್ಲದನ್ನು ತೆಗಿತಾ ಇದ್ದೆ. ಅಂದರೆ ಇವತ್ತು ಪಾತ್ರೆಗಳು ಯಾವುದೂ ಬೆಳಗಲ್ಲ, ಜಸ್ಟ್ ಬಾಕ್ಸ್ಗಳನ್ನ ಮಾತ್ರ ತೆಗೆದುಕೊಂಡು ಬಾಕ್ಸ್ಗಳನ್ನ ಮಾತ್ರ ಬೆಳಗ್ಬಿಟ್ಟು ಇಟ್ಕೊತಿದ್ದೀನಿ. ಶುಕ್ರವಾರ ಬಾಕ್ಸ್ಗಳು ಮತ್ತು ಪಾತ್ರೆಗಳು ಎಲ್ಲದನ್ನು ಕೂಡ ಶುಕ್ರವಾರ ಬೆಳಗ್ಬಿಟ್ಟು ಇಟ್ಕೊತೀನಿ. ಇವತ್ತೇ ಬೆಳಗಿದ್ರೆ ಮತ್ತೆ ಅಷ್ಟರಲ್ಲಿ ಮತ್ತೆ ಬೆಳಗಬೇಕಾಗುತ್ತೆ ಎಲ್ಲ ಪಾತ್ರೆಗಳನ್ನು. ಅದಕ್ಕೆ ಶುಕ್ರವಾರ ಬೆಳಗೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳು ಯಾವುದೂ ಬೆಳಗಲ್ಲ, ಬಾಕ್ಸ್ಗಳನ್ನ ಮಾತ್ರ ರೆಡಿ ಮಾಡಿ ಇಟ್ಕೊಳ್ತೀನಿ ಇವತ್ತು ನೋಡಿ. ಇವಾಗ ಪಾತ್ರೆಗಳನ್ನೆಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೀನಿ, ಹಾಲಲ್ಲಿ ಇಟ್ಟಿದ್ದೀನಿ. ಎಲ್ಲದನ್ನು ಅಡುಗೆ ಮನೆಯಿಂದ ಎಲ್ಲದನ್ನು ತೆಗೆದುಬಿಟ್ಟಿದ್ದೀನಿ. ಏನನ್ನು ಕೂಡ ಬಿಟ್ಟಿಲ್ಲ ಅಡುಗೆ ಮನೇಲಿ. ಯಾಕೆಂದರೆ ಯಾವುದೇ ಒಂದು ಬಿಟ್ಟಿದ್ರೂ ಕೂಡ ಮೊದಲೇ ತುಂಬ ಧೂಳಿದೆ. ಅಂತೂ ಲಾಸ್ಟ್ ಮಂತ್ ಒಂದು ಸಲ ಏನೂ ಹಬ್ಬ ಏನೂ ಇಲ್ಲ ಅಂದ್ರೂ ಒಂದು ಸಲ ಫುಲ್ ಮನೆಯೆಲ್ಲ ಧೂಳು ಕೊಡವಿದ್ದೆ ನಾನು. ಗೋಡೆ ಎಲ್ಲ ತೊಳೆದಿರಲಿಲ್ಲ, ಧೂಳು ಮಾತ್ರ ತೆಗೆದಿದ್ದೆ. ಯಾಕೆಂದರೆ ಅಷ್ಟು ಧೂಳಿತ್ತು ಮನೆಯಲ್ಲಿ. ರೋಡ್ ಬೇರೆ ಕಿತ್ತಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಮನೆ ಒಳಗಡೆ, ರೋಡ್ ಸೈಡ್ ಮನೆ ಇರೋದ್ರಿಂದ. ಒಂದು ಸಲ ಕ್ಲೀನ್ ಮಾಡಿದ್ರೂ ಕೂಡ ಇಷ್ಟೊಂದು ಧೂಳಿದೆ. ಅದಕ್ಕೆ ಎಲ್ಲದನ್ನು ತೆಗೆದಿದ್ದೀನಿ. ಗ್ಯಾಸ್ ಸ್ಟವನ್ನು ತೆಗೆದಿಲ್ಲ, ನಮ್ಮ ಮನೆಯವ್ರು ಇನ್ನೂ ತಿಂಡಿಗೆ ಬಂದಿರಲಿಲ್ಲ. ಅವರಿಗೆ ದೋಸೆ ಮಾಡಿಕೊಟ್ಟಾದಮೇಲೆ ತೆಗೆದಿಡೋಣ ಅಂತ ಹೇಳ್ಬಿಟ್ಟು ಅದೊಂದನ್ನು ತೆಗೆದಿಲ್ಲ. ಮತ್ತು ಇವಾಗ ನೀರು ಬಿಟ್ಟಿದ್ದಾರೆ. ಫಸ್ಟು ನೀರನ್ನ ಹಿಡ್ಕೊಬಿಟ್ಟು ಆಮೇಲೆ ಬಾಕ್ಸ್ಗಳನ್ನೆಲ್ಲ ತೊಳಿಬೇಕು. ಮತ್ತು ಬೆಡ್ಶೀಟ್ ಕೂಡ ಒಂದು ಸರ್ಫ್ ಪೌಡ್ರ್ ಹಾಕ್ಬಿಟ್ಟು ನೆನೆ ಹಾಕಿದ್ದೆ ಆವಾಗಲೇ. ಡೈಲಿ ಒಂದೊಂದೇ ಬೆಡ್ಶೀಟ್ನ ತೊಳಿತಾ ಇದ್ದೀನಿ. ಎಲ್ಲ ಒಂದೇ ದಿವಸ ತೊಳೆಯೋದಾದರೆ ಒಣಗಾಕೋಕ್ಕೆ ಜಾಗನೂ ಇರಲ್ಲ, ಮತ್ತು ನನಗೂ ಎಲ್ಲವೂ ಒಂದೇ ದಿವಸ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಒಂದು ತೊಳೆದಿದ್ದೆ, ಮೊನ್ನೆ ಒಂದು ತೊಳೆದಿದ್ದೆ, ಇವತ್ತೊಂದು ತೊಳಿತಾ ಇದ್ದೀನಿ. ಮತ್ತು ನಾಳೆ ಒಂದು ತೊಳಿಬೇಕು.
ಡೈಲಿ ಯೂಸ್ ಮಾಡೋ ಅಂಥ ಬೆಡ್ಶೀಟ್ಗಳನ್ನ ಮಾತ್ರ ತೊಳಿತಿದ್ದೀನಿ, ಬೇರೆ ಯಾವುದನ್ನು ತೊಳೆಯಲ್ಲ. ಯೂಸ್ ಮಾಡೋ ಅಂಥವನ್ನ ಮಾತ್ರ ತೊಳಿತಾ ಇದ್ದೀನಿ. ಇವಾಗ ಬಾಕ್ಸ್ಗಳನ್ನ ತೊಳಿತಾ ಇದ್ದೀನಿ. ಎಲ್ಲದನ್ನು ತೊಳೆದ್ಬಿಟ್ಟು ಅಲ್ಲೇ ಹೊರಗಡೆನೇ ಇಡ್ತಾ ಇದ್ದೀನಿ. ನೀರೆಲ್ಲ ಇಳ್ಕೊಂಡ್ಮೇಲೆ ಆಮೇಲೆ ಒಳಗಡೆ ತೆಗೆದಿಟ್ಕೊಳ್ಳೋಣ. ಅದು ನೀರೆಲ್ಲ ಇಳ್ಕೊಳ್ಳೋ ಅಷ್ಟರಲ್ಲಿ ನಾನು ಅಡುಗೆ ಮನೆಯದು ಧೂಳೆಲ್ಲ ಕೊಡೋಬಿಟ್ಟು ಗೋಡೆ ಎಲ್ಲ ತೊಳ್ಕೊಬಿಟ್ಟು ಆಮೇಲೆ ಒಳಗಡೆ ಇಟ್ಕೋಬಹುದು. ಮೊದಲೇ ಧೂಳೆಲ್ಲ ತೆಗೆಯೋದಕ್ಕಿಂತ ಮುಂಚೆನೇ ಒಳಗಡೆ ಇಟ್ಟರೆ ಮತ್ತೆ ಡಸ್ಟ್ ಎಲ್ಲ ಹೋಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ಬಿಟ್ಟಿರ್ತೀನಿ. ಈಗ ಇದೆಲ್ಲ ತೊಳೆದಾಯಿತು. ಮತ್ತು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದೆ. ಚಟ್ನಿನ ಹರಿದಿಟ್ಟು ಅದಾದಮೇಲೆ ದೋಸೆನ ಮಾಡ್ತಾಯಿದ್ದೀನಿ ನನಗೆ ಅನ್ವಿಕಾಗೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಇನ್ನೂ ತಿಂಡಿಗೆ ಬಂದಿರಲಿಲ್ಲ. ನನಗೆ 2 ದೋಸೆನ ಮಾಡಿಕೊಂಡು ಅನ್ವಿಕಾಗೆ ಗೊಂಬೆ ದೋಸೆ ಬೇಕು ಅಂತ ಹೇಳಿದ್ಲು. ಅವ್ರು ಏನು ಕೇಳ್ತಾರೋ ಅದನ್ನೇ ಮಾಡಿಕೊಟ್ರೆ ತಿಂಡಿನ ತಿಂತಾವಲ್ಲ ಕರೆಕ್ಟ್ ಟೈಮಿಗೆ ಅಂತ ಹೇಳ್ಬಿಟ್ಟು ಅವಳು ಕೇಳಿದ್ಲು ಅಂತ ಹೇಳ್ಬಿಟ್ಟು 2 ಗೊಂಬೆ ದೋಸೆನ ಮಾಡಿಕೊಟ್ಟೆ. ಅದೆರಡನ್ನು ಮಾತ್ರನೇ ತಿಂದ್ಲು ಅವಳು. ಚಿಕ್ಕದು ಮಾಡಿದ್ದೆ. ಬೇಗ ತಿಂಡಿನ ತಿಂದರೆ ಗೋಡೆ ತೊಳೆಯೋಕ್ಕೆ ಬಟ್ಟೆ ಕೊಡ್ತೀನಿ, ನೀನೇ ಗೋಡೆನ ತೊಳಿಬೇಕು, ಬ್ರಷಲ್ಲಿ ಉಜ್ಜಬೇಕು ಅಂತ ಎಲ್ಲ ಹೇಳ್ತಾ ಇದ್ದೆ ಅನ್ವಿಕಾಗೆ. ತಿಂಡಿ ತಿನ್ನಲಿ ಅಂತ ಹೇಳ್ಬಿಟ್ಟು. ಆದ್ರೂ ತಿಂದ್ಲು. ಗೊಂಬೆ ದೋಸೆ ಮಾಡಿದ್ದೀನಿ ಅಂತ ಹೇಳಿದ್ಕೆ ಸರಿ ಅಂತ ಹೇಳ್ಬಿಟ್ಟು ತಿಂದ್ಲು. ಏನೂ ನಖರ ಮಾಡಲಿಲ್ಲ. ಗ್ಯಾಸ್ ಸ್ಟವನ್ನು ತೆಗೆದಿಲ್ಲ. ಅದೇ ಅವ್ರು ಬಂದ ಮೇಲೆ ಅವ್ರಿಗೆ ದೋಸೆ ಮಾಡಿಕೊಟ್ಟಾದ್ಮೇಲೆ ತೆಗೆಯೋಣ ಅಂತ ಹೇಳ್ಬಿಟ್ಟು ಅದೊಂದು ತೆಗೆದಿರಲಿಲ್ಲ. ಹಾಗೆಯೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಎಷ್ಟೊತ್ತಾದರೂ ಅವ್ರು ಬರಲೇ ಇಲ್ಲ. ಅವ್ರನ್ನ ನೋಡ್ತಾ ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಅಂತ ಹೇಳ್ಬಿಟ್ಟು ಗ್ಯಾಸ್ ಸ್ಟವ್ನು ಕೂಡ ತೆಗೆದು ಹೊರಗಡೆ ಇಟ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡೋಕೆ ನಿಂತ್ಕೊಂಡೆ. ಮನೆಯಲ್ಲಿ ತೆಂಗಿನಕಾಯಿ ಇರಲಿಲ್ಲ, ಖಾಲಿ ಆಗೋಗ್ಬಿಟ್ಟಿದ್ದು. ಮತ್ತು ಹಬ್ಬಕ್ಕೂ ಬೇಕಿತ್ತು. ಇವತ್ತೂ ಸಾಂಬಾರನ್ನ ಮಾಡೋಕ್ಕೆ ತೆಂಗಿನಕಾಯಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾಯಿದ್ದೆ. ತೆಂಗಿನಕಾಯಿನ ಕೆಡ್ಕೊಬರ್ತಾಯಿಲ್ಲ, ಮನೇಲಿ ಕಾಯಿ ಇಲ್ಲ, ಹಬ್ಬಕ್ಕೆ ಬೇಡವಾ ಅಂತ ಎಲ್ಲ ಹೇಳ್ತಾಯಿದ್ದೆ. ಅದಕ್ಕೇ ಅವರು ಸರಿ ಅಂತೇಳಿ ಚೀಲ ತಗೊಂಡು ತೆಂಗಿನಕಾಯಿನ ತರೋಕ್ಕೆ ಅಂತ ಹೋದರು ತೋಟದ ಹತ್ರ. ಇನ್ನೂ ಬಂದಿಲ್ಲ. ಕಾಯಿನ ಕೆಡ್ಕೊಂಡು ಬಂದ ಮೇಲೆ ಟ್ಯಾಕ್ಟ್ರಿ ನಿಲ್ಲಿಸಿ ಬಂದು ತಿಂಡಿ ತಿಂತಾರೆ ಅಂತ ಅಂದ್ಕೊಂಡೆ. ಟ್ಯಾಕ್ಟ್ರಿನ ನೆರಳಿಗೆ ಹಾಕಿ ಬಂದುಬಿಟ್ಟು ಬೈಕ್ನ ತೊಗೊಂಡು ಎಲ್ಲೋ ಹೋದರು. ಅವ್ರು ಬರಲೇ ಇಲ್ಲ ತಿಂಡಿಗೆ. ಸುಮ್ಮನೆ ನಾನು ಅವ್ರು ತಿಂಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡೆ ಸುಮಾರು ಹೊತ್ತು. ಅವ್ರು ಬಂದ ಮೇಲೆ ಸುಮ್ಮನೆ ಡಸ್ಟೆಲ್ಲ ಬಿದ್ದುಬಿಟ್ಟಿರುತ್ತೆ, ಆಮೇಲೆ ತಿಂಡಿ ಮಾಡಿಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹೊತ್ತು ನೋಡಿದೆ. ಆದರೆ ಅವ್ರು ಬರಲಿಲ್ಲ. ಅದಾದಮೇಲೆ ಕೆಲಸಗಳನ್ನ ಮಾಡಿಕೊಂಡು ಧೂಳೆಲ್ಲ ಕೊಡ್ವಿ. ಇದೇ ಮೊದಲು ನಾನು ಬ್ರಷಲ್ಲಿ ಉಜ್ಜಿದ್ದೀನಿ ಗೋಡೆನೆಲ್ಲ. ತುಂಬಾ ಡಸ್ಟ್ ಇತ್ತು. ರೋಡ್ದಂತೂ ಸಿಕ್ಕಾಪಟ್ಟೆ ಬಕೆಟಲ್ಲಿ ನೀರು ತಳದಲ್ಲಂತೂ ಎಷ್ಟು ಮಣ್ಣಿತ್ತು ಅಂದರೆ ತುಂಬಾ ಗಲೀಜಾಗಿತ್ತು ಮನೆ ಅಂತೂ. ಫುಲ್ ಎಲ್ಲ ಗೋಡೆನೂ ಕೂಡ ಬ್ರಷ್ನಲ್ಲಿ ಉಜ್ಜಿದ್ರಿಂದ ಮನೆ ತುಂಬ ಅಡುಗೆ ಮನೆ ತುಂಬ ನೀರೇ ನಿಂತುಬಿಟ್ಟಿತ್ತು. ಅನ್ವಿಕಾ ಚೆನ್ನಾಗಿ ಆಟ ಆಡಿದ್ಲು ನೀರಿನಲ್ಲಂತೂ. ಇದೇ ಮೊದಲು ನಾನು ಎಷ್ಟು ಡೀಪಾಗಿ ಗೋಡೆಗಳನ್ನೆಲ್ಲ ತೊಳೆದಿದ್ದು. ಯಾವಾಗ್ಲೂ ನನಗೆ ಎಷ್ಟು ನೆಡ್ಕುತ್ತೋ ಅಷ್ಟನ್ನು ಮಾತ್ರ ಗೋಡೆನ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೆ. ಈ ಸಲ ಬೇಡ, ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶೆಲ್ಫಲ್ಲಿ ಮೇಲೆಲ್ಲ ಚೇರ್ನ ಹಾಕ್ಕೊಂಡು ಸರ್ಕಸ್ ಮಾಡಿಕೊಂಡು ಗೋಡೆನೆಲ್ಲ ಬ್ರಷಲ್ಲಿ ಉಜ್ಜಿಬಿಟ್ಟಿದ್ದೀನಿ ಈ ಸಲ. ಅನ್ವಿಕಾಗೆ ನಾನು ಬಟ್ಟೆ ತಗೊಂಡು ಗೋಡೆನ ಒರೆಸು ಅಂತ ಹೇಳ್ತಾ ಇದ್ದೆ. ನಿನಗೆ ಎಷ್ಟು ನೆಡ್ಕುತ್ತೆ ಅಷ್ಟು ಒರೆಸು ಅಂತ ಹೇಳಿದ್ದೆ. ನಾನು ಮಾತ್ರ ಶೆಲ್ಫ್ ಮೇಲೆ ಹತ್ತಿಬಿಟ್ಟು ಮೇಲ್ಗಡೆ ನೋಡಿ ಇದು ಗೋಡೆ ಮೇಲ್ಗಡೆ ಇದೆಯಲ್ಲ ಅದೆಲ್ಲ ಹಾಗೆ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೆ. ತುಂಬಾ ಡಸ್ಟ್ ಕೂತಿತ್ತು ಅಂತ ಹೇಳ್ಬಿಟ್ಟು ಈ ಸಲ ಫುಲ್ಲು ಬ್ರಷಲ್ಲಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಮನೇನ. ಹಾಗಾಗಿ ಮನೆಯಲ್ಲಿ ಅಡುಗೆ ಮನೆ ತುಂಬ ನೀರು ನಿಂತುಬಿಟ್ಟಿದೆ. ಕ್ಲೀನ್ ಮಾಡ್ಬೋದು ಅದನ್ನೇನು. ಅನ್ವಿಕಾನು ಗೋಡೆನೆಲ್ಲ ಒರೆಸೋಕ್ಕೆ ಅಂತ ಹೇಳ್ಬಿಟ್ಟು ವಾಚ್ ಎಲ್ಲ ಹಾಕ್ಕೊಂಡಿದ್ಲು. ಅದನ್ನೆಲ್ಲ ತೆಗೆದು ಪ್ರಿಪೇರ್ ಆಗ್ತಾ ಇದ್ಲು ನೋಡಿ.
ಅಂತೂ ಗೋಡೆನೆಲ್ಲ ತೊಳೆದು ನೋಡಿ ನೆಲದಲ್ಲಿ ಈ ವೈಟ್ ಬಕೆಟಲ್ಲಿ 2 ಬಕೆಟ್ ನೀರನ್ನ ತೆಗೆದಿದ್ದೀವಿ. ನಾನು ಅನ್ವಿಕಾ ಇಬ್ಬರು ಸೇರಿಕೊಂಡು ಬಟ್ಟೆನ ನೆನೆಸೋದು ಹಿಂಡೋದು ಈ ರೀತಿ ಮಾಡಿಬಿಟ್ಟು 2 ಬಕೆಟ್ ತೆಗೆದ್ವಿ. ಅದಾದಮೇಲೆ ಅನ್ವಿಕಾ ಬೇರೆ ಒಂದು ಸಲ ಜಾರಿ ಬಿದ್ದುಬಿಟ್ಲು. ಅದು ಖುಷಿ ಆಗೋಯ್ತು ಅವಳಿಗೆ. ಬಿದ್ದುಬಿಟ್ನಲ್ಲ ಅಮ್ಮ ಇನ್ನೊಂದು ಸಲ ಬೀಳಲಾ ಅಂತ ಎಲ್ಲ ಕೇಳ್ತಾ ಇದ್ಲು. ಅಂದರೆ ಜೋರಾಗಿ ಬೀಳಿಲ್ಲ, ಲೈಟಾಗಿ ಬಿದ್ಲು, ಕಾಲು ಜಾರಿ. ಅಂತೂ ಅಮ್ಮ ಮಗಳು ಸೇರಿಕೊಂಡು ಇವತ್ತು ಅಡುಗೆ ಮನೆನ ಫುಲ್ ಕ್ಲೀನ್ ಮಾಡಿ ಆಯಿತು. ಮತ್ತು ನಡುಮನೆಯೂ ಕೂಡ ಕ್ಲೀನ್ ಮಾಡಬೇಕು. ಅದನ್ನು ಕೂಡ ಗೋಡೆ ಒರೆಸ್ತೀನಿ ಇವತ್ತೇ. ಮಿಕ್ಕಿದ್ದು ಶೋಕೇಶು, ಫ್ರಿಜ್ಜು ಇದೆಲ್ಲ ನಾಳೆ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅದನ್ನು ಕೂಡ ಗೋಡೆನ ಇವತ್ತೇ ತೊಳೆದು ಬಿಡ್ತೀನಿ. ಮತ್ತು ನೋಡಿ ತೆಂಗಿನಕಾಯಿ ತಂದು ಹಾಕಿದ್ದಾರೆ, ಹಾಲಲ್ಲೇ ಹಾಕಿಬಿಟ್ಟಿದ್ರು. ಇದನ್ನು ಕೂಡ ಇವಾಗ ಅಟ್ಟದ ಮೇಕೆ ತೆಗೆದು ಹಾಕಿ ಅದಾದಮೇಲೆ ಇದನ್ನು ಕೂಡ ಕ್ಲೀನ್ ಮಾಡಿಬಿಡ್ತೀನಿ ಇವತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ನೋಡಿ ಗೋಡೆಗೆಲ್ಲ ಲಕ್ಷ್ಮಣ ರೇಖೆನ ಬರೆದ್ಬಿಟ್ಟಿದ್ದೀನಿ, ಇಲ್ಲಾಂದರೆ ಎಲ್ಲ ತಲೂ ಇರುವೆ ಎದ್ಬಿಡ್ತವೆ. ಅದಕ್ಕೋಸ್ಕರ ಅಮ್ಮ ಮಗಳು ಸೇರಿ ಅಡುಗೆ ಮನೆನ ಕ್ಲೀನ್ ಮಾಡಿದ್ದು ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇನ್ನಂತೂ ಅನ್ವಿಕಾಗೆ ಸಮ್ಮರ್ ಹಾಲಿಡೇ ಇರೋದ್ರಿಂದ ಅವಳು ಎಲ್ಲಿರ್ತಾಳೆ, ಎಲ್ಲಿ ಆಟ ಆಡ್ತಾಳೆ ಅಂತ ಇನ್ನು ಅವಳನ್ನು ನೋಡೋದೇ ನನಗೆ ದೊಡ್ಡ ಕೆಲಸಗಳಾಗ್ಬಿಡುತ್ತೆ.